ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಆಪಾದಮೌಳಿ ಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಇವತ್ತು ನಾವು ಭಗವದ್ಗೀತೆಯ 62ನೇದು ಮತ್ತೆ 63ನೇದನ್ನು ಒಟ್ಟಿಗೆ ನೋಡ್ಬೇಕು ಅಂತ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ಭ್ರಂಶಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಇಲ್ಲಿ ಕೃಷ್ಣ ಪರಮಾತ್ಮ ಆ ಮನಸ್ಸು ಅಂತನ್ನ ಆ ಮನಸ್ಸಿನ ಒಂದು ಆ ಮನಸ್ತತ್ವದ ಬಗ್ಗೆ, ಮನಸ್ಸು ಹೇಗೆ ವ್ಯಾಪಾರ ಆಗತ್ತೆ, ಅದು ಹೇಗೆ ವಿಷಯಗಳ ಕಡೆಗೆ ಹೋಗತ್ತೆ ಅಂತ. ಈಗ ಅವನು ಹೇಳಿದ ನಮ್ಮ ಮನಸ್ಸನ್ನು ನಾವು ಪರಮಾತ್ಮನ ಪರವಾಗಿ ನಿಲ್ಲಿಸ್ಕೋಬೇಕು ಅಂತ. ಆದ್ರೂ ಹಿಂದೆಯೇ ಹೇಳಿದ ಮಾತು ಏನು, ಮನಸ್ಸು ಅಂತ ಅನ್ನೋದ್ರ ಬಗ್ಗೆ ನಾವು ಒಂದು ಎಚ್ಚರ ಇಟ್ಕೋಬೇಕು ಅಂತ. ಈ ಮನಸ್ಸನ್ನು ಬಂದು ಇಂದ್ರಿಯದ ಹಿಂದೆ ಕಳಿಸ್ತೇನೆ ಇರೋದಕ್ಕೆ ಅದ್ರ ವ್ಯಾಪಾರ ಹೇಗಿದೆ ಅಂತ ನಮಗ್ ಗೊತ್ತಿರ್ಬೇಕು. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಆ ವಿಚಾರವನ್ನು ಇಲ್ಲಿ ತಿಳಿಸ್ತಾನ. ಮನಸ್ಸು ಯಾಕೆ ಯಾವ್ದಾದ್ರು ಒಂದನ್ನು ಹಚ್ಚಿಕೊಳ್ಳುತ್ತೆ, ಅದ್ ಬೇಕು ಅಂತ ಅನ್ನೋದು ಅದಕ್ಕೆ ಯಾಕೆ ಬರುತ್ತೆ ಅಂತಂದ್ರೆ ಧ್ಯಾಯತೋ ವಿಷಯಾನ್ ಪುಂಸಃ ಅಂತಾನೆ. ಯಾವಾಗ್ಲಾದ್ರೂ ಒಂದು ಯಾವ್ದೋ ಒಂದು ವಿಷಯವನ್ನು ಅವ್ನ ದೇಹ ಬಯಸತ್ತೆ ಅಂದ್ರೆ ಕಣ್ಣಿಂದ ಒಂದು ನೋಡ್ಬೇಕು ಅಂತ ಅನ್ನೋಂತ ಬಯಕೆ ಬಂದ್ರೆ ಆ ಕಣ್ಣು ಅದನ್ನು ನೋಡ್ಬೇಕು ಅಂತ ಯಾಕೆ ಹಾತೊರೆಯತ್ತೆ ಅಂತಂದ್ರೆ ಮತ್ತೆ ಮತ್ತೆ ಅದ್ರ ಬಗ್ಗೆ ಅವನು ಚಿಂತಿಸೋದ್ರಿಂದ ಅಂತಾನೆ. ಧ್ಯಾಯತೋ ವಿಷಯಾನ್ ಪುಂಸಃ. ಮತ್ತೆ ಅದನ್ನ ನಾನು ಅಲ್ಲಿ ಹೋದಾಗ ಹೇಗಿರತ್ತೋ, ನಾನು ಅಲ್ಲಿ ಹೋದಾಗ ಚೆನ್ನಾಗಿರತ್ತಲ್ವಾ, ನಾನು ಅದು ತಿಂದಾಗ ಚೆನ್ನಾಗಿರತ್ತಲ್ವಾ, ನಾನು ಅದ್ ಮಾಡಿದಾಗ ಚೆನ್ನಾಗಿರತ್ತಲ್ವಾ ಅಂತ ಮತ್ತೆ ಅದನ್ನೇ ನೆನ್ಪು ಮಾಡ್ಕೊಳ್ಳೋದು. ನಾನು ಒಂದ್ ದಿವ್ಸ ಅದನ್ನು ನಾನು ಸ್ವೀಕಾರ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು, ಅದೇ ಮತ್ತೆ ಬೇಕು ನನ್ಗೆ, ಈ ತರದ ಚಿಂತನೆಯಲ್ಲೇ ಮನಸ್ಸು ಇದ್ದಾಗ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ. ಸಂಗಹ ಅಂತ ಅನ್ನೋದು ಯಾವಾಗ್ಲೂ ಅದ್ರ ಒಂದು ಬಯಕೆಯನ್ನು ಮನಸ್ಸೊಳಗೆ ನಿರ್ಮಾಣ ಮಾಡುತ್ತೆ. ಸಂಗಹ ಅಂತ ಅನ್ನೋದೇ ನಮಗೆ ಬಯಕೆಯನ್ನು ನಿರ್ಮಾಣ ಮಾಡುತ್ತೆ. ಸಂಘ ಇಲ್ಲದೆ ಇದ್ದಾಗ ಅದ್ರ ಬಯಕೆ ಇರೋದಿಲ್ಲ. ಈ ಬಯಕೆ ಅಂತ ಅನ್ನೋದ್ರಿಂದ ಏನಾಗತ್ತೆ, ಸಂಗಾತ್ ಸಂಜಾಯತೆ ಕಾಮಃ. ಈ ಬಯಕೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತಂದ್ರೆ ಅವಾಗ ಅದು ನನಗೆ ಬೇಕು ಅಂತ ಅನ್ನೋದು ಮನಸ್ಸಿಗೆ ಬರುತ್ತೆ. ಅದ್ ನೋಡೋಂತ ವಿಷಯವಾದ್ರೆ ನಾನು ಅಲ್ಲಿ ಹೋಗಿ ನೋಡ್ಬೇಕು, ಕೇಳ್ಬೇಕಾದದ್ದಾದ್ರೆ ನಾನು ಅಲ್ಲಿ ಹೋಗಿ ಕೇಳ್ಬೇಕು, ಇಲ್ಲ ಮಾತಾಡಿ ತಿಳ್ಕೊಂಬ ಇನ್ನೊಬ್ರ ಹತ್ರ ಪ್ರಶ್ನೆ ಮಾಡೋದಾದ್ರೆ ಅದ್ ಮಾಡ್ಬೇಕು, ರುಚಿ ನೋಡ್ಬೇಕು, ಇಂಥ ಎಲ್ಲಾ ಇಂದ್ರಿಯಗಳು ಇದೇ ರೀತಿಯಲ್ಲಿ ವರ್ತನೆ ಮಾಡುತ್ತೆ. ಸಂಘದಿಂದ ಅದಕ್ಕೆ ಹೆಚ್ಚು ಬಯಕೆ ಅಂತ ಅನ್ನೋದು ಪ್ರಚ್ಛೇದನೆ ಆಗತ್ತೆ. ಹೇಗಾದ್ರೂ ಮಾಡಿ ಅದನ್ನು ನಾನು ಪಡೀಲೇಬೇಕು ಅಂತ ಅನ್ನೋ ಸ್ಥಿತಿಗೆ ಅವ್ರು ತಲುಪ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಸಂಗಾತ್ ಸಂಜಾಯತೆ ಕಾಮಃ. ತುಂಬಾ ಚೆನ್ನಾಗಿ ಸಂಜಾಯತೆ ಅಂತಂದ್ರೆ ಆ ಬಂದಿದ ಕಾಮವನ್ನು ಅಂತ ರೀತಿಯಲ್ಲಿ ಅದ್ ಬಂದಿರತ್ತೆ, ಅದನ್ನು ನಿಗ್ರಹ ಮಾಡಕ್ಕೆ ಸಾಧ್ಯ ಇಲ್ಲ. ಹೇಗಾದ್ರೂ ಇದ್ ನಂದೇ ಆಗ್ಬೇಕು ಅಂತ ಅನ್ನೋಂತ ಒಂದು ನಿರ್ಧಾರ ಆ ಮನುಷ್ಯನಿಗೆ ಬಂದ್ಬಿಡುತ್ತೆ. ಅವಾಗ ಏನಾಗತ್ತೆ ಅಂತಂದ್ರೆ ಅವನಿಗೆ ಕಾಮಾತ್ ಕ್ರೋಧೋ ಅಭಿಜಾಯತೆ. ಕಾಮ ಅಂತ ಅನ್ನೋದ್ರಿಂದ ಅವನು ಪಡೆದ ಮೇಲೆ ಅವನೇನ್ ಅನ್ಕೊಂಡಿದ್ನೋ ಆ ರೀತಿಯಲ್ಲಿ ಅದಿಲ್ಲ ಅಂತಂದಾಗ ಅವನಿಗೆ ಕ್ರೋಧ ಬರುತ್ತೆ. ಇಲ್ಲ ಅವನ್ ಪಡಿಬೇಕು ಅಂತ ಅನ್ಕೊಂಡಿದ್ದ ಒಂದು ವಸ್ತುವನ್ನು ಇನ್ನೊಬ್ಬ ಪಡೆದ ಅಂತಂದ್ರೆ ಅವಾಗ್ಲೂ ಅವನಿಗೆ ಕ್ರೋಧ ಬರುತ್ತೆ. ನನಗ್ ಬೇಕು ಅಂತ ಅಂದಿದ್ದು ಅವನ್ಗೆ ಸಿಕ್ಕಿತು ಅಂತ. ಈ ತರ ಕ್ರೋಧ ಅಂತ ಅನ್ನೋದು ಕಾಮದಿಂದವೇ ಬರುತ್ತೆ. ಕಾಮ ಇಲ್ಲದೆ ಇದ್ರೆ ಕ್ರೋಧನೇ ಇಲ್ಲ ಅಂತ ಅನ್ನೋದನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ ಗುರುಗಳು. ಕಾಮ ನಮ್ಗೆ ಬಂದಿದೆ ಅಂತ ಅನ್ನುವಾಗ್ಲೇ ಕ್ರೋಧ ಬರುತ್ತೆ. ಕ್ರೋಧ ನಮಗ್ ಬಂದಿದೆ ಅಂತ ನಮಗ್ ಗೊತ್ತಾಗ್ಬಿಡತ್ತೆ. ಕ್ರೋಧ ಬಂದಿದೆ ಅಂತ ಕೂಡ್ಲೆ ನಾವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂತ ಈ ಸುಳಿವಿದೆ. ಯಾವುದ್ರಿಂದಾಗಿ ನಮ್ಗೆ ಕೋಪ ಬಂತು, ನಾವು ಏನನ್ನು ಬಯಸಿದ್ದೇವೋ ಆ ಬಯಕೆ ಯಾಕೋ ತೀರ್ಲಿಲ್ಲ, ಈಡೇರ್ಲಿಲ್ಲ, ಅದ್ರ ಬಗ್ಗೆ ನಾವು ಆಲೋಚನೆ ಮಾಡ್ಬೇಕು ಅಂತ. ಆ ಚಿಂತನೆಯನ್ನ ನಾವು ಮಾಡೋದಕ್ಕಾಗಿ ತಾನೇ ಇಲ್ಲಿದೆ. ಹೇಗೆ ನಾವು ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆನಾಟೋದು ಅಂತಂದ್ರೆ ಇಂದ್ರಿಯಗಳಿಂದ ಅದನ್ನ ಹೊರಗೆ ಸೆಳಿಬೇಕು. ಇಂದ್ರಿಯಗಳು ವಿಷಯದ ಕಡೆಗೆ ಇರುವಂತ ಇಂದ್ರಿಯಗಳನ್ನು ಒಳಗೆ ಎಳ್ಕೋಬೇಕು ಅಂತಂದಾಗ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಾನೆ. ಯಾವ್ದೋ ಒಂದು ವಿಷಯ, ಆ ವಿಷಯದ ಬಗ್ಗೆ ನೀನ್ ಯೋಚನೆ ಮಾಡ್ತಿ, ಚೆನ್ನಾಗಿದೆ ಅಂತ ನಿನ್ ಮನ್ಸಿಗೆ ಅನ್ಸಿತ್ತು, ಮತ್ತೆ ಅದನ್ನೇ ಯೋಚನೆ ಮಾಡಿ ಮತ್ತೆ ಯೋಚನೆ ಮಾಡೋದ್ರಿಂದ ಅದು ಬಯಕೆ ಮೂಡಿತು, ಅದ್ ಬೇಕೇ ಬೇಕು ಅಂತ ನಾವು
ಈಗಿನ ಕಾಲದಲ್ಲಿ ಇರುವಂತ ಅಡ್ವರ್ಟೈಸ್ಮೆಂಟ್ಸ್ ನ ನೋಡಿದ್ರೆ ನಮ್ಗೆ ಇವರ ಈ ಮನಸ್ಸಿನ ವ್ಯಾಪಾರದ ಬಗ್ಗೆ ಅವರು ಹೇಗೆ ಅದನ್ನ ಪ್ಲೇ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಒಂದು ಸಬ್ಜೆಕ್ಟ್ ಯಾವ್ದೋ ಒಂದು ಜನರಿಗೆ ಅದನ್ನ ಅವ್ರು ಮಾರ್ಬೇಕು. ಅವಾಗ ಅವ್ರು ಏನ್ ಮಾಡ್ತಾರೆ, ಆ ವಸ್ತುವನ್ನು ನೋಡಿ ಈ ವಸ್ತು ಇದೆ ಅಂತ ಅವ್ರು ತೋರ್ಸಲ್ಲ. ಅವ್ರು ಏನ್ ಮಾಡ್ತಾರೆ, ಈ ವಸ್ತುವನ್ನು ಬಳಸುವಂತ ಒಬ್ಬನ್ನು ತೋರ್ಸ್ತಾರೆ. ಒಬ್ರಲ್ಲ ಒಂದ್ 4 ಜನ ಕೂತ್ಕೊಂಡು ಅದನ್ನ ತಿನ್ನೋ ಹಂಗ್ ತೋರ್ಸೋದು. ಅದ್ರಿಂದ ಏನಾಗತ್ತೆ, ತಿಂತಾ ಇದ್ದಾರೆ ಅಂತ ಅನ್ವಾಗ್ಲೇ ಇವ್ರಿಗೂನು ಆ ಬಯಕೆ ಮೂಡೋದು ಅಂತ. ಅದನ್ನ ಮತ್ತೆ ಮತ್ತೆ ತೋರ್ಸೋದು, ಒಂದ್ಸಲಿ ತೋರ್ಸೋದಲ್ಲ, ಮತ್ತೆ ಮತ್ತೆ ತೋರಿಸ್ತಾರೆ. ಅದೇ ಸಂಗಾತ್ ಸಂಜಾಯತೆ ಕಾಮಹ ಅಂತ. ಮತ್ತೆ ಮತ್ತೆ ನೋಡಿದಾಗ ಮತ್ತೆ ಮತ್ತೆ ಅದರ ಒಂದು ಮನಸ್ಸಲ್ಲಿ ಅದರ ಒಂದು ಚಿಂತನೆ ಹೋಗ್ತಾ ಇರೋದ್ರಿಂದ ಅದಕ್ಕೆ ಅದರ ಬಯಕೆ ಬರುತ್ತೆ. ಇವಾಗ ನಾವು ನೋಡದೇ ಇದ್ದಾಗ ಸುಮ್ನೆ ಕೂತಿದಾಗ ಕೂಡ ಅದು ತೋರ್ಸಿದಲ್ಲ, ಆ ತರದ್ದು ನಾವು ಪಡೆಯಬಹುದಾ, ನಮ್ಮ ಹತ್ರ ಅಷ್ಟು ದುಡ್ಡಿದ್ಯಾ, ಇಲ್ಲ ದುಡ್ಡು ಅಂತ ಅನ್ನೋದ್ರ ಬಗ್ಗೆ ಅದಿಲ್ಲ, ಎಲ್ಲಿದೆ ಅದು, ಇಂಥ ವಿಚಾರಗಳಲ್ಲಿ ಎಲ್ಲ ಮನಸ್ಸು ತೊಡಗ್ತಾ ಹೋಗುತ್ತೆ. ಅದ್ರ ಬಗ್ಗೆನೇ ಕಾಂಟೆಂಪ್ಲೇಟ್. ಅದರಿಂದ ಅದು ಕಾಮ ಅಂತ ಅನ್ನೋದು, ಇದು ನಾನು ಹೇಗಾದ್ರೂ ಮಾಡಿ ಸಿಕ್ಲೇಬೇಕು ನನ್ಗೆ ಅಂತ ಅನ್ನೋಂತ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇದನ್ನ ನಾವು ಏನೇ ರೀತಿಯಲ್ಲಿ ಇರ್ಬೋದು, ನಮ್ಮ ಕೈಯಲ್ಲಿ ನಮ್ಮ ಕೈಗೆ ಸಿಕ್ಕುವಂತ ವಸ್ತುವಾಗಿ ಇದೆಯಾ ಇಲ್ಲವಾ ಅಂತ ನಾವು ಯೋಚನೆ ಮಾಡಲ್ಲ. ಅಲ್ಲಿ ಇದೆ, ಅದು ನನಗ್ ಬೇಕು ಅಷ್ಟೇ ನಾವು ಯೋಚನೆ ಮಾಡ್ತೇವೆ. ಅದೇನಾದ್ರೂ ಮಾಡಿ ನಾನು ಅದನ್ನ ಪಡೆಯಬೇಕು ಅಂತ ಅನ್ನೋಂತ ಒಂದು ಸ್ಥಿತಿಗೆ ಕೆಲವ್ರು ಹೋಗಿ ಆಮೇಲೆ ಅವ್ರು ಇದ್ದ ದುಡ್ಡೆಲ್ಲ ಅದಕ್ಕೆ ಹಾಕಿ ಆಮೇಲೆ ಅದು ಸಿಕ್ಕದೆ ಹೋದಾಗ ತುಂಬಾ ಕೋಪದಲ್ಲಿ ಮನಸ್ಸು ಅಂತ ಅನ್ನೋಂಥದ್ನ ಕೆಡಿಸ್ಕೊಂಡ್ಬಿಡ್ತಾರೆ. ಅಂತ ಕೋಪ ಅಂತ ಅನ್ನೋದು ಮತ್ತು ಅಲ್ಲೇ ನಿಲ್ಲೋದಿಲ್ಲ. ಕ್ರೋಧಾತ್ ಭವತಿ ಸಮೋಹ. ಮೋಹ ಅಂತ ಅನ್ನೋದಕ್ಕೆ ಆಚಾರ್ಯರು ಅರ್ಥ ಹೇಳ್ತಾರೆ, ಧರ್ಮ ಅಂತ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋದು ಅಂತ ಅನ್ನೋದು ಗೀತೆಯಲ್ಲಿ ಅದರ ಅನುಗೀತೆಯಲ್ಲಿ ಬಂದಿರುವಂತ ಒಂದು ಅರ್ಥ. ಆ ಗೀತಾ ಏನು ತಿಳುವಳಿಕೆ ನಾವೇನ್ ತಿಳ್ಕೊಂಡಿದ್ದೇವೆ ಧರ್ಮ ಅಂತವೋ, ಆ ಧರ್ಮದ ಬಗ್ಗೆ ನಮ್ಗೆ ವಿಪರೀತವಾದ ಬುದ್ಧಿ ಬಂದಿರತ್ತೆ. ಆಕ್ಚುಯಲ್ ಧರ್ಮ ಏನೋ ಅದು ನಮ್ಗೆ ಧರ್ಮ ಅಂತ ಅನ್ಸೋದಿಲ್ಲ. ಯಾವುದೋ ಒಂದು ವಿಪರೀತವಾಗಿರೋದು ಅದನ್ನೇ ಧರ್ಮ ಅಂತ ಅನ್ನಿಸ್ತಾ ಇರತ್ತೆ. ಅದೇ ಮೋಹ ಅಂತಾರೆ. ಅಂತ ಮೋಹಕ್ಕೆ ಒಳಗಾದಾಗ ಸಮ್ಮೋಹ ಅಂತಾರೆ. ಆಮೇಲೆ ಅಂತ ಒಂದು ಧರ್ಮವೇ ಗೊತ್ತಿಲ್ಲದೆ ತಿರುಗಾಡ್ತಾ ಇರುವಂತ ಒಂದು ಪ್ರಾಣಿ, ಅವನಿಗೆ ಸ್ಮೃತಿ ವಿಭ್ರಮ. ಸ್ಮೃತಿಯಲ್ಲಿ ಅಂದ್ರೆ ಹಿಂದೆಯಿಂದ ಅವನು ಏನೋ ಜ್ಞಾನವನ್ನು ಗಳಿಸಿದ್ರೆ ಆ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಅಂತನ್ನೋದು ಒಂದು ನಿರ್ಮಲವಾದ ಸ್ಥಿತಿಯಲ್ಲಿ ಇದ್ದಾಗ ನಮಗೆ ಯಾವುದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಸಾಧ್ಯ ಅಂತ ಜನರು ಇವಾಗಿನ ಕಾಲದವರು ಹೇಳ್ತಾರೆ. ಒಂದು ಸಮಸ್ಥಿತಿಯಲ್ಲಿ ಅದಿರ್ಬೇಕು. ಅವಾಗ ನೀವು ಹಿಂದೆ ಗಳಿಸಿರುವಂತ ಜ್ಞಾನದಿಂದ ನಿಮ್ಮ ಕಾರ್ಯವನ್ನು ನೀವು ಪೂರ್ತಿಯಾಗಿ ಚೆನ್ನಾಗಿ ಮಾಡಕ್ ಸಾಧ್ಯ. ಆದ್ರೆ ಆ ಹಿಂದೆ ಗಳಿಸಿರುವಂತ ಜ್ಞಾನದ ಬಗ್ಗೆನ ನಮ್ಗೆ ಏನು ತಿಳುವಳಿಕೆ ಇಲ್ಲದೆ ಹೋಗುತ್ತೆ. ಸ್ಮೃತಿ ವಿಭ್ರಮ ಅಂತಾರೆ. ಸ್ಮೃತಿ ವಿಭ್ರಮ ಅಂತ ಅನ್ನೋದು ಇಲ್ಲಿ ಪರಮಾತ್ಮನ ಬಗ್ಗೆ ಇರುವಂತದ್ದು. ಲೋಕದಲ್ಲಿ ಇರುವಂತ ಯಾವುದೇ ಒಂದು ವಸ್ತು ಬಗ್ಗೆಯೇ ಇದು ಸರಿ ಅಂತ ಅಂದಾಗ, ಪ್ರಾಬ್ಲಮ್ ಸಾಲ್ವಿಂಗ್ ಇಶ್ಯೂಸ್ ಬಂದಾಗ ಜನರಿಗೆ ಹೇಳ್ತಾರೆ, ನೀವು ಮನಸ್ಸನ್ನು ತುಂಬಾ ಕಳವಳಗೊಂಡು ಇಟ್ಕೊಂಡಾಗ ನೀವೇನೋ ಒಂದು ಸಾಲ್ವ್ ಮಾಡ್ಬೇಕು ಅಂತ ಹೊರಟ್ರೆ, ಅದು IT ಪ್ರಾಬ್ಲಮ್, ಫೈನಾನ್ಸ್ ಪ್ರಾಬ್ಲಮ್, ಏನ್ ಬೇಕಾದ್ರೆ ಇರ್ಲಿ, ಆದ್ರೆ ಅದನ್ನು ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಏನು ಸುಳಿವು ಸಿಕ್ಕೋದಿಲ್ಲ. ಯಾವಾಗ ನೀವು ಮನಸ್ಸನ್ನು ಒಂದು ಸ್ಟ್ರೆಸ್ ಫ್ರೀ ಆಗಿರುವಂತ ಎನ್ವೈರನ್ಮೆಂಟ್ ಅಲ್ಲಿ ಇಟ್ಕೊಂಡಾಗ ನೀವು ಏನು ಜ್ಞಾನ ಗಳಿಸಿದ್ರಿ ಅದ್ರಲ್ಲಿ ನಿಮ್ಗೆ ಹೊಳಿಯತ್ತೆ, ಹೀಗೆ ಯೂಸ್ ಮಾಡಿಬೇಕು ಇದನ್ನ ಅಂತ. ಅದೇ ನಮಗೆ ಹಿಂದೆಯಿಂದ ಜ್ಞಾನವನ್ನು ಸಂಪಾದನೆ ಮಾಡಿ ಇದ್ರೂ ಕೂಡ ಕಾಮ ಅಂತ ಅನ್ನುವಂಥದ್ದು ತುಂಬಾ ದುಷ್ಟ ಶಕ್ತಿ, ಅದು ನಮ್ಮನ್ನು ಅಧಪಾತಕ್ಕೆ ಒಯ್ಯತ್ತೆ ಇಂತ ಎಲ್ಲ ಕೇಳಿದ್ರು ಕೂಡ ಅದ್ ನಮ್ಗೆ ಇವಾಗ ನೆನಪಿಗೆ ಬರೋದಿಲ್ಲ. ಕಾಮ ಅಂತ ಅನ್ನೋದು ನಮ್ಮನ್ನು ಪ್ರಚೋದನೆ ಮಾಡ್ತಾ ಇರತ್ತೆ. ಅದು ನಾನು ಹೇಗಾದ್ರೂ ಪಡಿಬೇಕು, ಅತ್ತನ ಸರಿ ಅಂತ ಅನ್ನೋದು ಮನಸ್ಸಿಗೆ ತೋರತ್ತೆ. ಅದೇ ಮೋಹ. ಇದು ಸರಿಯೇ ಸರಿ, ಇದ್ ನಾನು ಇಷ್ಟಪಟ್ಟಿದ್ ನಾನು ಪಡೆಯೋದ್ರಲ್ಲಿ ಏನ್ ತಪ್ಪಿದೆ, ಕರೆಕ್ಟ್ ಇದು ಅಂತ ನಮಗ್ ತೋರಕ್ ಶುರು ಆಗತ್ತೆ. ಆ ಕರೆಕ್ಟ್ ಅಂತ ತೋರ್ತಾ ಅದ್ರ ಜೊತೆ ಕೋಪನೂ ಬರುತ್ತೆ. ಅದ್ ಹೇಗಾದ್ರೂ ಮಾಡಿ ನಂದಾಗ್ಬೇಕು ಅಂತ ಅಂದಾಗ ಅಡ್ಡಿಗಳು ಬಂದಾಗ ಕೋಪ ಬರುತ್ತೆ. ಕೋಪದಿಂದ ಏನಾಯ್ತು, ಸಮೋಹ ಅಂತ ಅನ್ನೋದು ಬಂತು. ಇನ್ನಷ್ಟು ಅದ್ರ ಒಂದು ಧರ್ಮದ ಹಾದಿಯೇ ಕಾಣದೆ ಹೋಯ್ತು. ಯಾಕೆಂದ್ರೆ ಹಿಂದೆ ಕಲ್ತಿದ್ದು ಧರ್ಮ ಬಗ್ಗೆ ಕೂಡ ಅವನಿಗೆ ಆಲೋಚನೆ ಇಲ್ಲ, ನೆನಪೇ ಇಲ್ಲ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಬುದ್ಧಿನಾಶ ಅಂತಂದ್ರೆ ಮನಸ್ಸು ಅಂತ ಅನ್ನೋಂಥದ್ರಲ್ಲಿ ಇರುವಂತ ತಿಳುವಳಿಕೆ ಎಲ್ಲ ನಾಶ ಆಯ್ತು, ಜ್ಞಾನ ಎಲ್ಲ ಹೋಯ್ತು ಅಂತ. ಏನೇನ್ ಜ್ಞಾನವನ್ನು ಒಬ್ಬ ಗಳಿಸಿದ್ನೋ ಅದರ ಒಂದು ಆಕ್ಸೆಸಿಬಿಲಿಟಿ ಅವನಿಗಿಲ್ಲ. ಜ್ಞಾನ ಪೂರ್ತಿ ನಾಶ ಆಯ್ತು. ಜ್ಞಾನ ನಾಶ ಆಯ್ತು ಅಂತಂದ್ರೆ ಬುದ್ಧಿನಾಶಾತ್ ಪ್ರಣಶ್ಯತಿ. ಜ್ಞಾನವೇ ಇಲ್ಲದೆ ಇದ್ರೆ ಹೇಗೆ ಅವನು ಮುಂದೆ ಹೋಗೋದು? ಮುಂದೆ ಹೋಗೋದಕ್ಕೆ ಜ್ಞಾನವೇ ನಮಗೆ ದಾರಿಯನ್ನು ತೋರೋದು. ಭಗವಂತನ ಹತ್ರ ನಾವು ಹೋಗ್ಬೇಕಾದ್ರೆ ನಮಗೆ ಆ ದಾರಿ ಕಾಣಿಸ್ತಾ ಇರ್ಬೇಕು.
ಯಾರಿಗೆ ಕಾಮ ಎಂಬ ಪರದೆ ಇದೆಯೋ ಅವರಿಗೆ ಈ ದಾರಿಯೇ ಕಾಣೋದಿಲ್ಲ. ಅವ್ರಿಗೆ ಯಾವ ದಾರಿ ಕಾಣತ್ತಂದ್ರೆ ಅಧರ್ಮ ಅಧಪಾತದ ದಾರಿಯೇ ಕಾಣುತ್ತೆ. ಅದ್ರ ದಾರಿಲೇ ಅವರು ಸರಿ ಅಂತ ತಿಳ್ಕೊಂಡು ಹೋಗ್ತಾರೆ ಅಂತ. ಅದೇ ಇಲ್ಲಿ ಇರುವಂತ ಆಶ್ಚರ್ಯ. ಯಾರೋ ಒಂದು ಜೀವನಿಗೆ ಇದು ತಪ್ಪು ಅಂತ ತಿಳಿದಾಗ ಅವನು ಯಾಕೆ ಮಾಡ್ತಾರೆ ಅದು ಅಂದ್ರೆ ಇದು ನಮಗೆ ಒಳಿತಲ್ಲ ಅಂತ ತಪ್ಪು ಅಂತ ತಿಳಿದಾಗ ಅಂತಲ್ಲ, ಯಾವುದು ನಮಗೆ ಒಳಿತಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ರೆ ಅದನ್ನು ನಾವು ಮಾಡೋದಕ್ಕೆ ತುಂಬಾ ಹಿಚಕ್ ಮಾಡ್ತೇವೆ, ಮಾಡಲ್ಲ ಅದು ಹೆಚ್ಚು. ಒಂದು ಸ್ಥಿಮಿತವಾದ ಬುದ್ಧಿಯಲ್ಲಿ ಇದ್ದಾಗ, ಯಾವಾಗ ಆ ಸ್ಥಿಮಿತವಾದ ಬುದ್ಧಿಯನ್ನು ಕಳ್ಕೊಂಡು ಕಾಮದ ಹಿಂದೆ ನಾವು ಓಡ್ತಾ ಇರ್ತೇವೋ ಅವಾಗ ನಮ್ಮ ಮನಸ್ಸಿಗೆ ವಿಶ್ಲೇಷಣೆ ಶಕ್ತಿ ಹೋಗ್ಬಿಡುತ್ತೆ. ಯಾವುದು ಸರಿ ಯಾವುದು ತಪ್ಪು ಅಂತವೇ ಗೊತ್ತಾಗೋದಿಲ್ಲ ಅಂತ ನೆಲೆಯಲ್ಲಿ ಸಮೋಹ ಬಂದಾಗ ಆ ಜೀವನಿಗೆ ಸ್ಮೃತಿನೂ ನಾಶ ಆಗುತ್ತೆ. ಹಿಂದೆ ಕಲ್ತ್ಕೊಂಡಿದ್ದ ತಿಳ್ಕೊಂಡಿದ್ದ ಅದೆಲ್ಲಾದ್ರೂ ಇವಾಗ ಬಳಸ್ಬೋದಾ ಅಂದ್ರೆ ಅದ್ ಯಾವ್ದು ಜ್ಞಾಪಕಕ್ಕೆ ಬರೋದಿಲ್ಲ. ಅದು ಸ್ಮೃತಿ ಅಂತ ಅನ್ನೋಂಥದ್ದು ಅವನಿಗೆ ಕಂಪ್ಲೀಟ್ ಝೀರೋ ಆಗ್ಬಿಡುತ್ತೆ. ಏನೋ ಅವ್ನ್ ಕಲ್ತಿದ್ನೋ ಅದ್ ಯಾವ್ದು ನೆನ್ಪ್ ಬರೋದಿಲ್ಲ. ಅದನ್ನ ಯೂಸ್ ಮಾಡೋಣ ಅಂದ್ರೂ ಬರಲ್ಲ. ಅವಾಗ ಏನಾಯ್ತು, ಅವಾಗ ಸ್ಮೃತಿ ಭ್ರಂಶ ಅಂತ ಬುದ್ಧಿನಾಶ ಅಂತಂದ್ರು. ಯಾವುದು ಕರೆಕ್ಟು ಯಾವುದು ತಪ್ಪು ಅಂತವೇ ತಿಳಿದೇನೆ ಇದು ಮಾರ್ಗವನ್ನು ಹಿಡಿದೇನೆ, ಸರಿಯಾದ ಮಾರ್ಗವನ್ನು ಹಿಡಿಯಾಕ್ ಗೊತ್ತಾಗ್ತೇನೆ ತಪ್ಪು ಮಾರ್ಗವೇ ಸರಿ ಅಂತ ತಿಳ್ಕೊಂಡು ಅದರಲ್ಲಿ ಹೋಗಿ ಅವನು ಪ್ರಣಶ್ಯತಿ ವಿನಶ್ಯತಿ ಅಂತ ಅನ್ನೋಂತ ಒಂದು ಪಾಠವನ್ನು ಆಚಾರ್ಯ ಮಧ್ವರು ಹೇಳ್ತಾರೆ ಅಂತ ನಮ್ ಗುರುಗಳು ಹೇಳ್ತಾರೆ. ವಿನಶ್ಯತಿಯೇ ಸರಿಯಾಗಿರತ್ತೆ, ಹಳೆ ಪಾಠದಲ್ಲಿ ಅದಿದೆ ಅಂತ ಅನ್ನೋದನ್ನ ಅವ್ರು ಹೇಳ್ತಾರೆ. ವಿನಶ್ಯತಿ ಅಂತಂದ್ರೆ ವಿಶೇಷವಾದ ವಿವಿಧವಾದ ನಾಶ ಅಂತಾರೆ. ಒಬ್ಬೊಬ್ರಿಗೂ ಒಂದೊಂದು ರೀತಿಯ ನಾಶ, ಒಂದೊಂದು ತರದ ನಾಶಗಳು ಅದೇ ವ್ಯಕ್ತಿಗೆ ಬೇರೆ ಬೇರೆ ಸಂದರ್ಭದಲ್ಲಿಯೂ ಆಗತ್ತೆ. ಎಂತ ನಾಶ ಆಯ್ತು ಅಂತ ಅನ್ನೋದ್ರೆ ಆ ನಾಶದಿಂದ ಅವ್ರಿಗೆ ಹೊರಗೆ ಬರೋದಕ್ಕೆ ಅವರು ತುಂಬಾನೇ ಕಷ್ಟ ಆಗತ್ತೆ. ಅಂತ ಒಂದು ನಾಶ ವಿಧವಾದ ನಾಶಗಳಿಗೆ ಅವನು ಒಳಗಾಗ್ತಾನ ಅಂತಂದ್ರು. ಈಗಾಗ್ಲೇ ನಾವು ನೋಡಿದೆವು, ಮನಸ್ಥಿತಿ ಸ್ಥಿಮಿತವನ್ನು ಕಳ್ಕೊಂತಾನ, ಮೋಹದಿಂದ ಅವನಿಗೆ ಧರ್ಮದ ಹಾದಿಯನ್ನು ಕಳ್ಕೊತಾನ, ಸ್ಮೃತಿಯೇ ಇಲ್ಲಂಗ್ ಹೋಗ್ತಾರೆ. ಸ್ಮೃತಿ ಅಂತ ಅನ್ನುವಂತ ನೆನಪಿನ ಶಕ್ತಿ ನಮ್ಗೆ ಜ್ಞಾನದ ಒಂದು ತಿಳುವಳಿಕೆಯನ್ನು ಕೊಡದೇನೆ ಇದ್ದಾಗ ದಾರಿ ಅಂತ ಅನ್ನೋದು ತಪ್ಪಿ ಹೋಗತ್ತೆ. ಅವಾಗ ಅಧಪಾತವನ್ನೇ ಹೋಗಿ ಸೇರ್ತಾರೆ ಅಂತ ಅನ್ನೋದನ್ನ ಹೇಳಿ ತುಂಬಾ ಎಚ್ಚರಿಕೆಯನ್ನು ಕೊಡ್ತಾರೆ. ಮನಸ್ಸು ಅಂತ ಅದ್ರೊಳಗೆ ವಿಷಯವನ್ನು ನಾವು ಇಟ್ಕೊಂಡಾಗ ವಿಷಯವೇ ಹಚ್ಕೊಂಡ್ಬಿಡತ್ತೆ ಮನಸ್ಸು ಅಂತ. ಮನದೊಳಗೆ ವಿಷಯ ಮನದೊಳಗೆ ಇರಿಸಿ ಬಲು ನೂತನ ಇದು ಸಮೀಚೀನವೆಂದು ಅರುಪಿ ಅಂತ ಜಗನ್ನಾಥದಾಸರ್ ಮನದೊಳಗೆ ವಿಷಯವನ್ನು ಮನದೊಳಗೆ ಇಟ್ಟು ಆಮೇಲೆ ಅದನ್ನೇ ನಮ್ಗೆ ಬಹು ಇಷ್ಟ, ಇದು ತುಂಬಾ ಸಮೀಚೀನ, ನಮ್ಗೆ ಬೇಕಾದದ್ದು ಅಂತ ಅನ್ನೋದನ್ನ ತಿಳಿಸ್ಬಿಡ್ತೀಯ ನೀನು ಅಂತ. ಆಮೇಲೆ ಕನಸಿಲಾದರೂ ತನ್ನ ಪಾದದ ನೆನವನೀಯದೆ, ಕನಸಲ್ಲಿ ಕೂಡ ಅವನ ಪಾದವನ್ನೇ ನೆನಪು ಮಾಡ್ಕೊಳ್ಳಕ್ಕ ಆಗದೆ ನಮ್ಗೆ ಆಗ್ಬಿಡತ್ತೆ ಅಂತಂತಾರೆ. ಮನದೊಳಗೆ ವಿಷಯವನ್ನು ಇರಿಸಿ ವಿಷಯವ ಮನದೊಳಗೆ ನೆಲೆಗೊಳಿಸಿ ಅಂತ. ಮನಸ್ಸು ವಿಷಯ ಮನಸ್ಸೊಳಗ್ ಬಂತು, ಆಮೇಲೆ ಅಲ್ಲೇ ನೆಲೆಗೊಂಡ್ಬಿಡ್ತು, ಅಲ್ಲೇ ಆ ವಿಷಯವೇ ಇದೆ, ಬೇರೆ ಯಾವುದೂ ಇಲ್ಲ ಅಂತಂದ್ರೆ ಪರಮಾತ್ಮನ ನೆನಪೇ ಇಲ್ಲ, ವಿಷಯದ ನೆನಪೇ ಇದೆ ಅಂತಂದಾಗ ಆ ಪರಮಾತ್ಮನ್ಗೆ ಹೇಗ ಅವನು ಹೋಗುವ? ಕನಸಲ್ಲಿ ಕೂಡ ಅವನ ನೆನಪೇ ಬರ್ಲಾರ್ದು ಜೀವನಿಗೆ ಅಂತ ಅಲ್ಲಿಯೂ ಜಗನ್ನಾಥದಾಸರು ಎಚ್ಚರ ಮಾಡ್ತಾರೆ. ಈ ಚಿಂತನೆಯಿಂದ ನಾವು ಪರಮಾತ್ಮನ ಯಾವಾಗ್ಲೂ ಸ್ಮರಿಸ್ತಾ ಇರೋಣ. ಅವನ ಪ್ರೀತಿ ನಮ್ಮ ಮೇಲೆ ಇರ್ಲಿ, ನಮ್ಮ ಮನಸ್ಸು ಅಂತ ಅನ್ನೋದು ಅವನ ಧ್ಯಾನ ಮಾಡ್ಲಿ ಅಂತ ಅನ್ನೋಂತ ಒಂದು ಪ್ರಾರ್ಥನೆಯನ್ನು ಅವನ ಮುಂದೆ ಇಟ್ಟು ಇದನ್ನು ಸಮರ್ಪಣೆ ಮಾಡೋಣ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.